ಮದವೇರಿದ ಕಾಡಾನೆಯೊಂದು ಅರಣ್ಯ ರಕ್ಷಕರನ್ನ ಬೆನ್ನಟ್ಟಿ ಬೈಕನ್ನ ಜಖಂಗೊಳಿಸಿದ ಘಟನೆ ನಡೆದ ಮರುದಿನವೇ ಅರಣ್ಯ ಸಿಬ್ಬಂದಿಗಳ ವಸತಿ ಗೃಹ ಆವರಣಕ್ಕೆ ಪ್ರವೇಶಿಸಿದ ಅದೇ ಕಾಡಾನೆ ಮತ್ತೊಂದು ದ್ವಿಚಕ್ರ ವಾಹನವನ್ನ ಜಖಂಗೊಳಿಸಿರುವ ಘಟನೆ ಸೋಮವಾರಪೇಟೆಯ ಐಗೂರು ಸಮೀಪದ ಕಾಜೂರಿನಲ್ಲಿ ನಡೆದಿದೆ. ಶನಿವಾರ ಬೆಳಗ್ಗೆ ಕಾಫಿ ತೋಟದಲ್ಲಿ ಕಾಡಾನೆಗಳು ಬೀಡು ಬಿಟ್ಟಿರುವ ಬಗ್ಗೆ ದೂರುಗಳು ಕೇಳಿಬಂದ ಹಿನ್ನೆಲೆ ಅರಣ್ಯ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ರು. ಈ ಸಂದರ್ಭ ಕಾಡಾನೆ ಏಕಾಏಕಿ ದಾಳಿ ನಡೆಸಿದ್ದು, ಸಿಬ್ಬಂದಿಗಳಾದ ಹರ್ಷಿತ್, ಶ್ರೀಕಾಂತ್, ದರ್ಶನ್, ವಿನೋದ್ ಹಾಗೂ ಶ್ರೀಕಾಂತ್ ಅವರು ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಸಂದರ್ಭ ಮದಗಜ ಬೈಕ್ವೊಂದನ್ನು ತುಳಿದು ಹಾನಿಗೊಳಿಸಿದ್ದಲ್ಲದೆ ಟಾಟಾ ಎಸ್ಟೇಟ್ನ ಗೇಟ್ ಅನ್ನು ಮುರಿದು ಹಾಕಿತ್ತು. ಬಳಿಕ ಭಾನುವಾರ ಮುಂಜಾನೆಯೇ ಕಾಜೂರು ಜಂಕ್ಷನ್ನಲ್ಲಿರುವ ಅರಣ್ಯ ಸಿಬ್ಬಂದಿಗಳ ವಸತಿ ಗೃಹ ಆವರಣ ಪ್ರವೇಶಿಸಿದ ಅದೇ ಮದಗಜ ಸ್ಥಳದಲ್ಲಿದ್ದ ದ್ವಿಚಕ್ರ ವಾಹನವೊಂದ ಜಖಂಗೊಳಿಸಿ ತೆರಳಿದೆ. ಘಟನೆಯಿಂದಾಗಿ ಗ್ರಾಮದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದ್ದು, ಸೋಮವಾರಪೇಟೆ ಮಡಿಕೇರಿ ರಾಜ್ಯ ಹೆದ್ದಾರಿಯಲ್ಲಿ ಸಂಚರಿಸಲು ಭಯಪಡುವಂತಾಗಿದೆ. ಸ್ಥಳದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಬೀಡು ಬಿಟ್ಟಿದ್ದು, ಸೂಕ್ತ ಕ್ರಮಕ್ಕಾಗಿ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ.